ಪ್ರಿಯರೇ, ಸತ್ಯವು ನಿಮಗೆ ಬಿಡುಗಡೆ ಕೊಡ್ತದೆ. ಈ ಕಾರ್ಯಕ್ರಮದಲ್ಲಿ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆಲ್ಲರಿಗೆ ಆಶಾ ಟಿವಿ ವೀಕ್ಷಕರಿಗೆ ಸ್ವಾಗತಿಸ್ತೇನೆ. ಪ್ರಿಯರೇ, ಖಂಡಿತವಾಗಿ ಈ ಕಾರ್ಯಕ್ರಮವನ್ನು ಆಳವಾಗಿ ನೋಡ್ತಾ ಇದ್ದೀರಿ, ಮನಸ್ಸು ಕೊಟ್ಟು ನೋಡ್ತಾ ಇದ್ದೀರಿ, ನಾನು ನಂಬುತ್ತೇವೆ. ಏಕೆಂದರೆ ದೇವರ ಆತ್ಮ ನಿಮ್ಮಲ್ಲಿ ಮಾತಾಡ್ತುಂಟು. ನಿಮ್ಮ ಹತ್ರ ತುಂಬ ಪ್ರಶ್ನೆ ಉಂಟು. ಈಗ ಪ್ರಶ್ನೆಗೆ ದೇವರು ಉತ್ತರ ಕೊಡ್ತಾನೆ. ಹೀಗೆ ಆಗೋದು, ಈ ರೀತಿ ಆಗೋದು, ಈ ರೀತಿ ಆದರೆ ಹೀಗೆ ಹೇಗೆ, ಇದು ಪ್ರಶ್ನೆ ನಿಮ್ಮ ಹತ್ರ ಸಹಜವಾಗಿ ಒಬ್ಬ ಮನುಷ್ಯನ ಹತ್ರ ಇರ್ತದೆ. ಎಂದರೆ ಒಂದು ಸರಿ ಈ ಪರಲೋಕ ಎತ್ತಲ್ಪಡಿಕೆ ನೀವು ಮಿಸ್ ಆದರೆ ಮತ್ತೆ ಹೋಯಿತು, ಮತ್ತು ಜೀವಿತದಲ್ಲಿ ಏನಿಲ್ಲ. ಅದಕ್ಕೆ ಸಹ ನಿಮಗೆ ಸಿದ್ಧ ಮಾಡಿ ಅದಕ್ಕೆ ನಿಮ್ಮ ಹತ್ರ ಪ್ರಶ್ನೆ ಉಂಟು. ಈ ಪ್ರಶ್ನೆಗೆ ಉತ್ತರ ಅಷ್ಟೇ. ನಾವು ಪ್ರಶ್ನೆಗೆ ಉತ್ತರ ಪರಿಶುದ್ಧಾತ್ಮನಿಂದ ತುಂಬಿ ನಾವು ಉತ್ತರ ನಿಮಗೆ ಕೊಡ್ತಾ ಇದ್ದೇವೆ. ಅದಕ್ಕೆ ಸಹ ಈ ಕಾರ್ಯಕ್ರಮವನ್ನು ಪ್ರಿಯರಿ ನೀವು ಖಾಲಿ ನೋಡಿ ನೀವು ಅಲ್ಲೇ ಬಂದ್ ಮಾಡಬೇಡಿರಿ. ಕಂಟಿನ್ಯೂ 25 ನಿಮಿಷದ ಕಾರ್ಯಕ್ರಮ ಇದು ಸಂಪೂರ್ಣ ನೋಡಿದರೆ ನಿಮಗೆ ಆಶೀರ್ವಾದ ಉಂಟು, ಮತ್ತು ನಿಮಗೆ ಆಳವಾದ ಸಂಗತಿ ತಿಳಿತದೆ, ಮತ್ತು ನಿಮ್ಮ ಪ್ರಶ್ನೆಗೆ ಉತ್ತರ ದೇವರು ಕೊಡ್ತಾನೆ. ಅದಕ್ಕೋಸ್ಕರ ಓಪನ್ ಮಾಡಿದ್ವಿ, ನಿಮ್ಮ ಮೊಬೈಲಲ್ಲಾಗಲಿ ಫೇಸ್ಬುಕ್ಕಲ್ಲಿ ಬರ್ತದೆ, ಯೂಟ್ಯೂಬಲ್ಲಿ ಕೂಡ ಬರ್ತದೆ. ಅದರಲ್ಲಿ ಓಪನ್ ಮಾಡಿ ನೀವು ನೋಡಿ, ಅದು ಸಂಪೂರ್ಣ ನೋಡಿ. ಆಗ ಮತ್ತು ನಿಮಗೆ ತಿಳಿಯುತ್ತದೆ, ನಿಮಗೆ ಸಿದ್ಧತೆ ಆಗಲಿಕ್ಕೆ ದೇವರಾತ್ಮ ಸಹಾಯ ಮಾಡ್ತಾನೆ. ಇವತ್ತು ನಮ್ಮ ಮಧ್ಯದಲ್ಲಿ ಉಡುಪಿಯಲ್ಲಿ ಸೇವೆ ಮಾಡುವ ನಮ್ಮ ಪಾಸ್ಟರ್ ಪೀಟರ್ ಕೊರಸ್ ನಮ್ಮ ಮಧ್ಯದಲ್ಲಿ ಅವರಿಗೆ ಸ್ವಾಗತಿಸ್ತಾನೆ. ಇವತ್ತು ನೀವು ನಿನ್ನೆ ಇದು ಸಂಚಿಕೆಯಲ್ಲಿ ನೀವು ಮಾತಾಡಿದಿರಿ ಈ ವಿಷಯದಲ್ಲಿ, ನಮ್ಮ ಎತ್ತಲ್ಪಡಿಕೆ ವಿಷಯದಲ್ಲಿ. ಇವತ್ತು ಏನು ಅದೇ ನೀವು ಕಂಟಿನ್ಯೂ ಮಾಡ್ತೀರಾ? ಹೌದು, ಪುನಃ ಅದೇ ನಾವು ಕಂಟಿನ್ಯೂಸ್ ಮಾಡ್ತೇವೆ. ಇವತ್ತು ನೀವು ಓದಿ ಮತ್ತೆ ಈ 14ನೇ ಅಧ್ಯಾಯದಲ್ಲಿ 42ರಿಂದ 51ನೇ ವಾಕ್ಯ ತನಕ ಓದಿ. ಒಂದ್ಸರಿ ಓದಿದೆವು. ಹೌದು, ಪುನಃ ಒಂದ್ಸರಿ ಓದಿ. ಹೀಗಿರಲಾಗಿ ನಿಮ್ಮ ಕರ್ತನು ಬರುವ ದಿನವು ನಿಮಗೆ ಗೊತ್ತಿಲ್ಲದರಿಂದ ಎಚ್ಚರಿಕೆವಾಗಿರಿ ಹೇಳ್ತಾನೆ. ಕಳ್ಳನು ಬರುವ ಜಾವ ಮನೆಯ ಯಜಮಾನನಿಗೆ ತಿಳಿದಿದ್ದರೆ ಅವನು ಎಚ್ಚರವಾಗ್ತಿದ್ದ, ತನ್ನ ಮನೆಯ ಕನ್ನವನ್ನು ಹಾಕಿ ಕೂಡಿಸಲಿಲ್ಲ ಎಂದು ನಿಮಗೆ ತಿಳುಕೊಳ್ಳಿರಿ. ಆದ ಕಾರಣ ನೀವು ಸಹ ಸಿದ್ಧವಾಗಿರಿ. ನೀವು ನೆನೆಸಿದ ಗಳಿಗೆಯಲ್ಲಿ ಮನುಷ್ಯಕುಮಾರನು ಬರ್ತಾನೆ. ಹಾಗೆ ಯಜಮಾನ ತನ್ನ ಮನೆಯವರಿಗೆ ಹೊತ್ತಿಗೆ ಆಹಾರ ಕೊಡಲಿಕ್ಕೆ ಅವರ ಮೇಲಿಟ್ಟ ನಂಬಿಗಸ್ತನೋ ವಿವೇಕಿಯೂ ಆದಂಥ ಆಳು ಯಾರು? ಯಜಮಾನನು ಬಂದು ಯಾವ ಆಳು ಹೀಗೆ ಮಾಡುವುದನ್ನು ಕಾಣುತ್ತಾನೋ ಆ ಆಳು ಧನ್ಯನು. ಅಂಥವನು ಅವನು ತನ್ನ ಎಲ್ಲ ಆಸ್ತಿಯ ಮೇಲೆ ನೇಮಿಸುವ ಎಂದು ನಿಮಗೆ ಹೇಳ್ತೇನೆ, ನಿಜವಾಗಿ ಹೇಳ್ತೇನೆ. ಆದರೆ ಆ ಕೆಟ್ಟ ಆಳು ನನ್ನ ಯಜಮಾನನು ತಡ ಮಾಡುತ್ತಾನೆ ಅಂತ ತನ್ನ ಮನಸ್ಸಲ್ಲಿ ಅಂದುಕೊಂಡು ತನ್ನ ಜೊತೆ ಆಳುಗಳನ್ನು ಒಡೆಯುವುದಕ್ಕೆ ತೊಡಗಿಸಿ ಕುಡುಕರ ಸಂಗಡ ತಿನ್ನುತ್ತಾ ಕುಡಿಯುತ್ತಾ ಇರುವುದಾದರೆ ಅವನು ನೆನೆಸಿದ ದಿನದಲ್ಲಿ ತಿಳಿಯದ ಗಳಿಗೆಯಲ್ಲಿ ಆ ಆಳಿನ ಯಜಮಾನ ಬಂದು ಅವನನ್ನು ಕಠಿಣವಾಗಿ ಹೊಡೆಸಿ ಕಪಟಿಗಳಿಗೆ ಆಗತಕ್ಕ ಗತಿಯನ್ನು ಅವನಿಗೆ ನೇಮಿಸುವನು. ಅಲ್ಲಿ ಗೋಲಾಟವು ಕಟಕಡನೆ ಹಲ್ಲು ಕಡಿಮೆ ಇರುವುದು. ಏನು ಹೇಳ್ತಾರೆ ನೀವು ಈ ವಿಷಯದಲ್ಲಿ? ಇಲ್ಲಿ ನೋಡ್ತೇವೆ, ಆ ಯೇಸು ಕ್ರಿಸ್ತನ ರೂಪಾಂತರ ದಿನ ಯಾರಿಗೂ ಗೊತ್ತಿಲ್ಲದರಿಂದ ಇಲ್ಲಿ ಯೇಸು ಕ್ರಿಸ್ತನೇ ದೇವರು ಯಾರ್ಯಾರಿಗೆ ಏನೇನು ಸೇವೆಯನ್ನು ಕೊಳ್ಳಪಟ್ಟಿದೆಯೋ ಆ ದೇವರು ಕೊಟ್ಟ ಸೇವೆಯಲ್ಲಿ ನಂಬಿಕಸ್ಥರಾಗಿಕೊಂಡು ಆ ಸೇವೆಯನ್ನು ಅವ್ರು ಮಾಡುವರಾಗಬೇಕು. ಎಂದಿಗೂ ತಮ್ಮ ಸೇವೆಯಲ್ಲಿ ಒಬ್ಬ ಸೇವಕನು ನಿರಾಸನಾಗಬಾರ್ದು. ಏನು ಅವನಿಗೆ ತಲಾಂತು ಕೊಟ್ಟಿದ್ದನು, ಏನು ಅವನಿಗೆ ವರಗಳು ಕೊಳ್ಳಪಟ್ಟಿದ್ದ ಏನು ಸೇವೆ, ಅವನು ಆ ಸೇವೆ ಆ ಕರಿವಿಕೆ ಅವನು ಸರಿಯಾಗಿ ದೃಢ ಮಾಡಿಕೊಳ್ಳಬೇಕು. ಯಾಕಂದ್ರೆ ಅಪೊಸ್ತಲ ಪೇತ್ರ ಹೇಳ್ತಾನೆ, ನಿಮ್ಮ ಕರಿವಿಕೆಯನ್ನು ದೃಢ ಮಾಡಿಕೊಳ್ಳಬೇಕು. ಆ ದೃಢ ಮಾಡಿ ಆ ಕರಿವಿಕೆಯಲ್ಲಿ ನಂಬಿಕಸ್ಥನಾಗಿ ಸೇವೆ ಮಾಡಿಕೊಂಡು ಅವನು ಎಚ್ಚರಿವಿರುವುದೇ ಅವನು ಆ ರೂಪಾಂತರದಲ್ಲಿ ಎತ್ತಲ್ಪಡುತ್ತಾನೆ. ಅದು ಯಾವ ಸೇವಕನು ತನಗೆ ಕೊಟ್ಟ ಸೇವೆ ಅವನಿಗೆ ಆಶೀರ್ವಾದ ಸೇವೆ ಮಾಡಲ್ಲ, ಎಲ್ಲ ಸಭೆ ಅಂದರೆ ಅಪೊಸ್ತಲ ಪೌಲ ಹೇಳ್ತಾನೆ, ಎಲ್ಲ ಕಾಲದಲ್ಲಿ ಅವನು ಸೇವಕನು ಏನು ಮಾಡಬೇಕು, ತನ್ನ ಸೇವೆಯಲ್ಲಿ ನಂಬಿಕಸ್ಥನಾಗಿರಬೇಕು. ಹೇಗೆ ಒಂದು ಮರ, ನಾವು ನೋಡ್ತೇವೆ ಕೀರ್ತನೆ ಪುಸ್ತಕದಲ್ಲಿ ದಾವೀದನು ಹೋಲಿಕೆ ಮಾಡ್ತಾನೆ, ಒಬ್ಬ ವಿಶ್ವಾಸಿಯನ್ನು ಮರಗೆ ಹೋಲಿಕೆ ಮಾಡ್ತಾನೆ. ಒಂದು ಮರ ಒಳೆಯ ದಡದಲ್ಲಿ ನೆಡಲ್ಪಟ್ಟ ಒಂದು ಮರ, ಅದು 24 ಗಂಟೆಯು
360 ದಿವಸ ಅದರ ಮೇಲೆ ಬಾಡುವುದಿಲ್ಲ. ಅದು ಆ ಸೇವಕರು ಯಾವ ಸಮಯದಲ್ಲೂ ತನ್ನ ಸೇವೆಯಲ್ಲಿ ಬಾಡಿ ಹೋಗಬಾರ್ದು, ನಿರಾಸನಾಗಬಾರ್ದು. ಅವು ಆ ರೀತಿ ಅವನು ಸೇವೆ ಮಾಡಿ ತನ್ನ ಯೇಸು ಸ್ವಾಮಿ ತನ್ನ ಯಜಮಾನ ಬರುತ್ತಾನೆ ಎಂಬುದಾಗಿ ಆ ಯಜಮಾನಿಗೆ ನಂಬಿಕಸ್ತನ ಸೇವೆ ಮಾಡುತ್ತಾನೋ ಅವನು ಆ ರೂಪಾಂತರದಲ್ಲಿ ಎತ್ತಲಪಡುತ್ತಾನೆ, ಇಲ್ಲದೆ ಕೈ ಬಿಡಲ್ಪಡ್ತಾನೆ. ಎಲ್ಲರಿಗೆ ಸೇವೆ ಮಾಡ್ಲಿಕ್ಕೆ ಆಗುದಿಲ್ಲ. ಇಲ್ಲ, ಕೆಲವರಿಗೆ ದೇವರು ಬೇರೆ ಬೇರೆ ಇದು ಕೆಲವರಿಗೆ ಪ್ರಾರ್ಥನೆ ವೀರರಾಗಿಟ್ಟಿದ್ದಾನೆ, ಯಾರಿಗೆ ಸೇವೆ ಮಾಡ್ಲಿಕ್ಕೆ ಆಗಲಿಲ್ಲ. ಈಗಂತೂ ಅವಕಾಶನೇ ಇಲ್ಲ. ಹೊರಗೆ ಹೋಗಿ ಯಾರಿಗೆ ಅವರು ಸ್ವಾರ್ಥ ಹೇಳುವಾಗಿಲ್ಲ. ಇಲ್ಲ, ಹೌದು. ಈಗ ಏನೋ ಸೇವೆ ಹೋಗುದಾದ್ರೆ, ಏನೋ ಸ್ವಾರ್ಥ ಹೋಗುದಾದ್ರೆ ಮಾಧ್ಯಮ ಮುಖಾಂತರ ಹೋಗಬೇಕು, ಬೇರೆ ಮಾರ್ಗ ಇಲ್ಲ ಅವ್ರಿಗೆ. ಆದರೆ ಒಬ್ಬ ವಿಶ್ವಾಸಿ ಪ್ರಾರ್ಥನೆ ಒಂದು ಸೇವೆ ಉಂಟು, ಎಲ್ಲದಕ್ಕಿಂತ ದೊಡ್ಡ ಸೇವೆ ಪ್ರಾರ್ಥನೆ. ಅದು ಆದರೂ ಅವನು ಮಾಡಬೇಕು, ಎಚ್ಚರವಾಗಿ ತಿಳ್ಕೊಂಡು ಅವನು ಮಾಡಬೇಕು. ಏಕೆ ಯೇಸು ಕ್ರಿಸ್ತನು ಇಲ್ಲಿ ಹೇಳ್ತಾನೆ, ಕರ್ತನು ಬರುವ ದಿನದ ನಿಮಗೆ ಗೊತ್ತಿಲ್ಲದವಾದ್ದರಿಂದ ಎಚ್ಚರಿಕೆವಾಗಿರಿ ಹೇಳ್ತಾನೆ. ಒಂದು ಎಚ್ಚರಿಕೆ ಆಗಬೇಕು ಅವನು. ಎಚ್ಚರದಲ್ಲಿ 3 ಸಂಗತಿಗಳ ಎಚ್ಚರ ಆಗುತ್ತೆ. ಒಂದು, ಅತಿ ಭಜನದ ಮೊದಲಿನಿಂದ ಯೇಸು ಕ್ರಿಸ್ತನೇ ಒಬ್ಬ ವಿಶ್ವಾಸಿಯ ಆತ್ಮ ಎಚ್ಚರವಾಗದೇ ಇರುವುದಕ್ಕೆ 3 ಸತ್ತುಗಳನ್ನು ಆಕ್ರಮಣ ಮಾಡ್ತಾರೆ. ಲೂಕನ ಬರೆದ ಸುವಾರ್ತೆ 21ನೇ ಅಧ್ಯಾಯದಲ್ಲಿ 34ನೇ ಭಾಗದಲ್ಲಿ ಅದಂದ್ರೆ ಅತಿ ಭಜನ ಮದ ಅಂದರೆ ಒಬ್ಬ ವಿಶ್ವಾಸಿಯು ತನ್ನ ಆತ್ಮದಲ್ಲಿ ಎಚ್ಚರ ಇರಬೇಕಾದ್ರೆ ಅವನ ತನ್ನ ಊಟದಲ್ಲಿ ಮಿತಿಯನ್ನು ಅನುಸರಿಸಬೇಕು. ಮಿತಿ ಮೀರಿ ಅವನು ಊಟ ಮಾಡಬಾರ್ದು, ಮಿತಿ ಮೀರಿ ನಿದ್ರೆ ಮಾಡಬಾರ್ದು, ಮಿತಿ ಮೀರಿ ಊಟ ಮಾಡಿ ಎಲ್ಲದರಲ್ಲೂ ಮಿತಿಯನ್ನು ಅನುಭವಿಸೋಣ, ಡಿಸಿಪ್ಲಿನ್ ಮಾಡುವನು ಆಗಬೇಕು. ಆಗ ಮತ್ತು ಅವನಿಗೆ ಪ್ರಾರ್ಥನೆ ಮಾಡಿಸ್ಕೊಡ್ಲೇ ಆಗ್ತದೆ. ಮತ್ತು ಪ್ರಪಂಚದ ಚಿಂತೆ, ಈ ಲೋಕದಲ್ಲಿ ಎಲ್ಲರಿಗೂ ಚಿಂತೆ ಉಂಟು. ಅದು ಈ ಚಿಂತೆಯ ಈ ಲೋಕದಲ್ಲಿ ಆ ವಿಶ್ವಾಸಿಯು ಪ್ರಾರ್ಥನೆ ಮಾಡುವನಾಗಬೇಕು. ಪ್ರಪಂಚದ ಚಿಂತೆಗೆ ಅವನು ಮನಸ್ಸು ಕೊಡಬಾರದು. ಹೌದು, ಕೊಟ್ಟರೆ ಅವನಿಗೆ ಪ್ರಾರ್ಥನೆ ಮಾಡಲಿಕ್ಕೆ ಆಗುವುದಿಲ್ಲ. ಅದಕ್ಕೆ ಅವನು ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಅವನು ಪ್ರಾರ್ಥನೆ ತನ್ನೆಲ್ಲ ಚಿಂತೆ ರೂಪಿಸ್ಕೊಡ್ಬೇಕು. ಮತ್ತು ಅಮಲು ಎಂದರೆ ಅಲ್ಲಿ ಖಾಲಿ ಮದ್ಯಪಾನ ಮಾತ್ರ ಅಲ್ಲ, ಮದ್ಯಪಾನ ಜೊತೆಯಲ್ಲಿ ಪಾಪದಲ್ಲಿ ಜೀವಿಸಬಾರದು. ಅಂದರೆ ಒಬ್ಬ ವಿಶ್ವಾಸಿಯು ಪಾಪದಲ್ಲಿ ಜೀವಿಸಿದರೆ ಪಾಪದ ಅಮಲಿನಲ್ಲಿ ನುಡಿತಾನೆ, ಅವನಿಗೆ ಪ್ರೇರಣೆ ಮಾಡಲಾಗುತ್ತೆ. ಈ 3 ಶತ್ರುಗಳಿಂದ ಅವನು ತನ್ನ ಆತ್ಮ ಎಚ್ಚರಿಕೆಯೇ ಆಗಿ ಕಾಪಾಡಬೇಕು ಎಂದು ಅರ್ಥವಾಗಿದೆ. ಕಳ್ಳನು ಬರುವ ಮನೆಯ ಯಜಮಾನಿಗೆ ತಿಳಿದಿದ್ದರೆ ಅವನು ಎಚ್ಚರವಾಗುತ್ತಿದ್ದು ತನ್ನ ಮನೆಯ ಕನ್ನ ಹಾಕಿ ಕೊಡಿಸಲಿಲ್ಲವೆಂದು ತಿಳ್ಕೊಳ್ಳಿರಿ. ಅದು ಏನು ಹೇಳ್ತಾರೆ ವಿಷಯದಲ್ಲಿ? ಈಗ ನಿಜ ಒಬ್ಬ ಮನೆಗೆ ಕಳ್ಳನು ಬರ್ತಾರೆ ಅಂದರೆ ಮನೆಯವರು ಏನು ಮಾಡ್ತಾರೆ, ಮನೆ ಯಜಮಾನರು 1, 2, 3, 4 ನಾವು ಒಂದು ಕಡೆ ಹೋಗಿದೆ, ಅವ್ರ ಮನೆಗೆ 3 ಬೀಗ ಹಾಕ್ತಿದ್ರು. ನಾನು ಯಾಕೆ ಅವ್ರದ್ದೇ ಈ ಊರಿನಲ್ಲಿ ಕಳ್ಳರಿದ್ದಾರೆ, ಅದು 1 ಬೀಗ ಮುರಿದರೆ ಇನ್ನೊಂದು ಬೀಗ, 3, 4 ಬೀಗ ಹಾಕ್ತಾರೆ. ಯಾಕಂದರೆ ಅಷ್ಟು. ಹಾಗಾದರೆ ಈಗ ಒಂದು ಮನೆ ಯಜಮಾನ ಕಳ್ಳನು ಬರುತ್ತೆ, ಅಷ್ಟು ಅವನ ಮನೆ ಬಂದೋಬಸ್ತ ಮಾಡಿದರೆ ನಮ್ಮ ಆತ್ಮಿಕ ಜೀವಿತವು ಸಹ ನಾವು ಈ ಸೈತಾನ ಎಂಬ ಅಂತುಕ್ರಿಸ್ತ ಎಂಬ ಕಳ್ಳನು ಬರುತ್ತಾನೆ. ಅದಕ್ಕೆ ಯೇಸು ಕ್ರಿಸ್ತನ ರೂಪಾಂತರಕ್ಕೆ ನಾವು ಸಿದ್ಧರಾಗುವುದಕ್ಕೆ ನಮ್ಮ ಆತ್ಮವನ್ನು ಪ್ರಾರ್ಥನೆಯಲ್ಲಿ, ಪರಿಶುದ್ಧತೆಯಲ್ಲಿ, ವಿಧೇಯತೆಯಲ್ಲಿ ನಾವು ಎಚ್ಚರವಾಗಬೇಕು. ನಮ್ಮ ಆತ್ಮ ನಾವೇ ಕಾಯಬೇಕು, ಇನ್ನೊಬ್ಬರ ಕೈಲಿಲ್ಲ. ನಮ್ಮ ರಕ್ಷಣೆ ನಾವೇ ಕಾಯಬೇಕು. ಇದು ಸಪಡಿ. ಈಗ ನಾನು ಟಿವಿ ಮಾಧ್ಯಮದಲ್ಲಿ ದೇವರ ಆತ್ಮನ ದೇವರ ಕೃಪೆಯಿಂದ ನಮಗೆ ಸೇವೆಗೆ ಇಟ್ಟಿದ್ದಾನೆ. ನಮಗೆ ಕೊಡಲ್ಪಟ್ಟ ಸೇವೆಯನ್ನು ನಾವು ಆದಷ್ಟು ಈ ಜನರಿಗೆ ವಾಕ್ಯದ ಮುಖಾಂತರ ಉತ್ತೇಜನ ಮಾಡುವುದು ನಮ್ಮ ಕೆಲಸವಾಗಿದೆ. ಅದೇ ವಾಕ್ಯ ಕೇಳಿದ ನಮ್ಮ ಜನರು ಈ ವಾಕ್ಯವನ್ನು ಕೇಳಿ ಅದರ ನಡೆದುಕೊಂಡು ತಮ್ಮ ಆತ್ಮವನ್ನು ತಾವೇ ಕಾಪಾಡುವರಾಗಬೇಕು. ಇನ್ನೊಬ್ಬರ ಕೈಲಿಲ್ಲ, ತನ್ನ ಆತ್ಮ ತಾನೇ ಕಾಪಾಡಬೇಕು. ಈಗ ಇನ್ನೊಂದು ವಿಷಯ ಉಂಟು. ಈಗ ನೋಡುವವರು, ನಮ್ಮ ವೀಕ್ಷಕರು, ಈಗ ವಾಕ್ಯ ಸಿಗ್ತದೆ, ಮತ್ತೆ ಕೂಡ ನಮಗೆ ಸಿಗ್ತದಲ್ಲ, ತೊಂದರೆ ಇಲ್ಲ, ಇವತ್ತು ನಾಳೆ ಸಿಗ್ತದೆ ಎಂದು ಕೆಲವರು ಆ ಒಂದು ಅಭಿಪ್ರಾಯ ಉಂಟು. ಅದರ ವಿಷಯದಲ್ಲಿ ಏನು ಹೇಳ್ತೀರಿ? ಹಾಗೆ ಇರಬಾರ್ದು. ಯಾಕಂದ್ರೆ ನೋಡಿ, ಸೈತಾನನು ಕಳ್ಳನಿಗೊಲಿಕೆ ಮಾಡಿದೆ. ಯೇಸು ಕ್ರಿಸ್ತನು ಒಂದು ಸಾಮೆ ಹೇಳ್ತಾನೆ, ಒಬ್ಬ ಬಿತ್ತುತ್ತಾನೆ. ಈಗ ನಾವು ವಾಕ್ಯ ಬಿತ್ತಿದೆ, ಈಗ ಒಳ್ಳೆ ನೆಲ ಬಿದ್ದ ಬೀಜ ಅದೇನಿರ್ತದೆ, ಅದು ಅವನು ಒಳ್ಳೆಯ ನೆಲದಿಂದ ಅದೇನಿರ್ತದೆ, ಅವನು ಫಲ ಕೊಡ್ತದೆ. ಅದೇ ರೀತಿ ಈ ವಾಕ್ಯವನ್ನು ಕೇಳಿ ಅದನ್ನು ಅವರು ತಮ್ಮ ಹೃದಯದಲ್ಲಿ ಅಂಗೀಕಾರ ಮಾಡಿ ಹೃದಯದಲ್ಲಿ ಜೋಪಾನ ಮಾಡಬೇಕು. ಸೊಲೊಮೋನನ ಪುಸ್ತಕದಲ್ಲಿ ನೋಡಿದೆ, ಜ್ಞಾನ ಪುಸ್ತಕದಲ್ಲಿ 2ನೇ ಅಧ್ಯಾಯದಲ್ಲಿ 1ನೇ ವಾಕ್ಯ, ಕಂದ ನನ್ನ ಮಾತುಗಳನ್ನು ಅಂಗೀಕರಿಸು, ನನ್ನ ವಿಧಿಗಳನ್ನು ನಿಧಿಯಂತೆ ಕಾಪಾಡಿಕೊ. ಈ ವಾಕ್ಯ ಕೇಳಿ ಒಬ್ಬ ವಿಶ್ವ ತನ್ನ ಹೃದಯದಲ್ಲಿ ಅದನ್ನು ನಿಧಿಯನ್ನು ಕಾಪಾಡಿಕೊಂಡರೆ ಈ ವಾಕ್ಯ ಅವನಿಗೆ ಮಲಗುವಾಗ, ಏಳುವಾಗ, ನಡೆಯುವಾಗ ಮಾತನಾಡ್ತಿರ್ತದೆ. ಯಾವನು ನೀವು ಹೇಳಿದ ಪ್ರಕಾರ ಯಾವಲ್ಲಿ ಸಿಗ್ತದಲ್ಲ, ಟಿವಿ ಆನ್ ಮಾಡಿ ಸಿಗ್ತದೆ ಹೇಳಿದೆ, ಅದು ವಾಕ್ಯ ಅವನು ಮರೆತು ಹೋದರೆ. ದೇವರ ವಾಕ್ಯ ಅಮೋಸನ ಗ್ರಂಥದಲ್ಲಿ ಹೇಳ್ತದೆ 8:11 ಇನ್ನು ಮುಂದೆ ವಾಕ್ಯ ಕೂಡ ಅವರಿಗೆ ಸಿಗ್ಲಿಕ್ಕೆ ಕಷ್ಟ. ಏನು ಮೊಬೈಲಲ್ಲಿ ಆ್ಯಪ್ ಉಂಟು, ಅದು ಯಾವಾಗ ಕ್ಯಾನ್ಸಲ್ ಆಗುತ್ತೆ ಹೇಳಲಿಕ್ಕೆ ಆಗುದಿಲ್ಲ. ಯಾವ ಇಂಟರ್ನೆಟ್ ನಾವು ನಂಬಲಿಕ್ಕೆ ಅದು ಸ್ಟಾಪ್ ಆಗ್ತದೆ ಗೊತ್ತಿಲ್ಲ. ಅದರ ಸತ್ಯವೇದ ಉಂಟು,
ಎಷ್ಟರ ಮಟ್ಟಿಗೆ ನಮಗೆ ಗೊತ್ತಿಲ್ಲ ಎಷ್ಟು ಇದು ಅಂದ್ರೆ ಸತ್ಯವೇದ ಇರ್ತದೆ, ಅದು ನಾವು ನೋಡ್ತೇವೆ ಜಗತ್ತಲ್ಲಿ ಏನಾಗ್ತಾ ಉಂಟು. ಈಗ ಅವರಿಗೆ ಸಿಗ್ತದೆ, ಅದು ಮತ್ತೆ ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈ ಸತ್ಯವೇದ ನೋಡಿ, ಈಗ ನಮ್ಗೆ ರ್ಯಾಪ್ಚರ್ ಆಗ್ತಾ ತನಕ ನಮ್ಮ ಕೈಯಲ್ಲಿ ಹಿಡಿದು ಓದ್ಲಿಕ್ಕೆ ನಮ್ಮ ಅವಕಾಶ ಇದೆ. ಮತ್ತೆ ರ್ಯಾಪ್ಚರ್ ಆದ ನಂತರ ಮತ್ತೆ ಕೈಯಲ್ಲಿ ಬೈಬಲ್ ಹಿಡಿದು ಬಿಡ್ಲಿಕ್ಕಿಲ್ಲ. ಮನೆಯಲ್ಲಿ ಇಡ್ಲಿಕ್ಕೆ ಅಂತ ಕ್ರಿಸ್ತನ ಬಂದು ಅವನು ಒಂದು ಬೈಬಲ್ ನೋಡಿ ಅವನು ಇದು ಮಾಡುದು. ಈಗ ಅದಕ್ಕೆ ನಾವು ಈ ಬೈಬಲ್ ಓದುವರಾಗಬೇಕು. ಹಾಗೆ ಇಟ್ಟು ಕೆಲವರ ಮನೆಯಲ್ಲಿ ಮೇಲೆ ಒಂದು ಒಳ್ಳೆ ಸ್ಥಳ ಮಾಡಿ ಇಟ್ಟಿದ್ದಾರೆ, ಈಗ ಇಟ್ಟಿದ್ದಾರೆ. ಆಗ ಯಾವಾಗ ಒಂದು ವೇಳೆ ರಪ್ಚರಲ್ಲಿ ಅವನು ಉಳಿದು ಹೋದರೆ, ಮಾರ್ಪಡೆ ಉಳಿದು ಹೋದರೆ, ಅವನ ಮೇಲಿಟ್ಟ ಬೈಬಲ್ ಕೂಡ ಕೊಂಡು ಹೋಗ್ತಾನೆ. ಹೌದು, ಇಡ್ಲಿಕ್ಕಿಲ್ಲ, ಅವನಿಗೆ ಸುಟ್ಟು ಹಾಕ್ತಾನೆ. ಆಗ ಅವನ ಪಶ್ಚಾತ್ತಾಪ, ಅದರಲ್ಲಿ ಏನು ಬರೆಯಲ್ಪಟ್ಟಿದೆ ಗೊತ್ತಿಲ್ಲದಿದ್ದರೆ ಫಿನಿಶ್ ಅವನ. ಅವನಲ್ಲಿ ಅದರಲ್ಲಿ ಏನು ಈಗಲೇ ಒಳ್ಳೆ ಅವಕಾಶ ಉಂಟು, ಅದು ಮೇಲೆ ಇಡ್ಲಿಕ್ಕಲ್ಲ, ಅದು ವಾಕ್ಯ ಓದಿ ಹೃದಯದಲ್ಲಿ ಇಡ್ಲಿಕ್ಕೆ. ಹೌದು. ನೀವು ಒಂದು ವೇಳೆ ಒಬ್ಬ ವಿಶ್ವಾಸಿ, ಅಲ್ಲಿ ವಿಶ್ವಾಸಿ ಆಗಲಿ ಕ್ರೈಸ್ತ ಕುಟುಂಬ ಆಗಲಿ, ಅವರು ಮೇಲಿಟ್ಟರೆ ಈಗ ಅದರ ವ್ಯಾಲ್ಯೂಯೇಷನ್ ಗೊತ್ತಿಲ್ಲ, ಅದರಲ್ಲಿ ಏನುಂಟು ಏನು ಅದರಲ್ಲಿ ನಿಜವಾಗಿ ಬರೆಯಲ್ಪಟ್ಟಿದೆ, ಇವರು ಹೇಗೆ ರಕ್ಷಣೆ ಹೊಂದಬೇಕು, ಹೇಗೆ ಪರಲೋಕಕ್ಕೆ ಹೋಗಬೇಕು ಅಂತ ಅದರಲ್ಲಿ ಕ್ಲಿಯರ್ ಆಗಿ ಬರೆಯಲ್ಪಟ್ಟಿದೆ, ಮತ್ತು ಹೇಗೆ ಇಲ್ಲಿ ಜೀವಿಸಬೇಕು ಕ್ಲಿಯರ್. ಒಂದು ವೇಳೆ ಆ ಸತ್ಯ ಇವರು ಒಂದು ವೇಳೆ ಅದು ಓದಿ ತಿಳ್ಕೊಳ್ಳದಿದ್ದರೆ ಅವರ ಗತಿ ಏನಾಗ್ಬೋದು. ಮತ್ತೆ ವಾಕ್ಯ ಕೂಡ ಇಲ್ಲ ಆ ಸಮಯದಲ್ಲಿ, ಸೇವಕರು ಕೂಡ ಇಲ್ಲ, ಬೋಧನೆ ಮಾಡಲಿಕ್ಕೆ ಇಲ್ಲ ಆ ಸಮಯದಲ್ಲಿ. ಅದಕ್ಕೋಸ್ಕರ ಆ ಸಮಯ ನೀವು ಹೋಗಬಾರ್ದೆಂದು ಒಬ್ಬ ವಿಶ್ವಾಸಿ ಆಗಲಿ, ಒಬ್ಬ ಕ್ರೈಸ್ತ ಆಗಲಿ, ಅವನು ಹೋಗಬಾರ್ದೆಂದು ಈ ಬೋಧನೆ ದೇವರು ಮಾತಾಡ್ತಾ ಇದ್ದಾನೆ. ಈ ಬೋಧನೆ ಕೇಳಿ ಅವ್ರು ಜ್ಞಾಪಕದಲ್ಲಿ ಇಡುವರಾಗಬೇಕು, ಅದು ಗಂಭೀರ ಕೇಳಬೇಕು, ಅದು ಮರೆತು ಹೋಗ್ಲಿ ಬಿಡಬಾರ್ದು. ಅದು ಜ್ಞಾಪಕಲಿಟ್ಟರೆ ಈ ಬೋಧನೆ ಅವ್ರನ್ನ ಮರೆತು ಹೋಗುದಿಲ್ಲ. ಈಗ ಕ್ರೈಸ್ತ ಎಂದು ಹೆಸರಿದ್ದರು ತುಂಬ ಮಂದಿ ಇದ್ದಾರೆ. ಹೌದು, ದೇವರ ವಾಕ್ಯ ಹೇಳುವಕರ ಕ್ರೈಸ್ತ ಎಂದರು ಯೇಸು ಮಾಡಲಿಲ್ಲ. ಹೌದು, ಕ್ರೈಸ್ತ ಎಂದು ಅವರಿಗೆ ಹೆಸರಿರಲಿಲ್ಲ. ಹೌದು, ಅದು ಅಂತ್ಯೋಕದಲ್ಲಿ ಜನರು ಇವರು ಯೇಸುನ ಫಾಲೋವರ್ಸ್ ಅಂದ್ರೆ ಯೇಸುನಾಗೇ ಅವರು ಕೆಲಸ ಮಾಡ್ತಿದ್ರು, ಯೇಸುನಾಗೇ ನಡೀತಿದ್ರು, ಯೇಸುವಾಗೇ ಮಾತಾಡ್ತಿದ್ರು, ಯೇಸುನ ಗುಣ ಅವರ ಮೇಲೆ ಇತ್ತು, ಯೇಸುನ ಸ್ವಭಾವ ಅವರ ಮೇಲೆ ಇತ್ತು, ಯೇಸು ಹೇಗೆ ಪ್ರಾರ್ಥನೆ ಆ ರೀತಿ ಮಾಡ್ತಿದ್ರು. ಆಗ ಅವರು ಹೇಳಿದ್ರು ಅಂತ್ಯೋಕದಲ್ಲಿ ಇವರು ಕ್ರಿಶ್ಚಿಯನ್ಸ್ ಅಂತ ಹೇಳಿದ್ರು, ಅಂದ್ರೆ ಕ್ರಿಸ್ತನ ಫಾಲೋವರ್ಸ್ ಅಂತ ಹೇಳಿದ್ರು, ಕ್ರಿಸ್ತನ ಅನುಯಾಯಿಗಳು, ಶಿಷ್ಯರು ಎಂದು ಕ್ರಿಶ್ಚಿಯನ್ಸ್ ಅಂದ್ರೆ ಕ್ರಿಸ್ತನ ಶಿಷ್ಯರು ಎಂದು ಹೇಳಿದ್ರು ಎಂದು ಅವರು ಹೇಳಿದರು. ಹಾಗಾದರೆ ಹೊರಗಿನ ಜನ ಅವ್ರಿಗೆ ಈಗ ಹೆಸರು ಹೊಡೆದ ಈಗಿನ ವಿಶ್ವಾಸಿಗಳು ಹೇಗೆ ಇರಬೇಕು, ಈಗಿನ ಕ್ರಿಶ್ಚಿಯನ್ಸ್ ಹೇಗಿದ್ದಾರೆ, ಯಾವ ರೀತಿಯಲ್ಲಿದ್ದಾರೆ? ಈಗಿನ ಕ್ರಿಶ್ಚಿಯನ್ಸ್ ಒಳ್ಳೆ ಹೇಸಿ ಗಾಡಿ, ಒಳ್ಳೆ ಬಟ್ಟೆ, ಸೂಟು ಬೀಟು, ಮತ್ತು ತಿಂದು ಕುಡಿ, ಅವರು ಆ ಕ್ರಿಶ್ಚಿಯನ್ಸ್ ದೇವರ ವಾಕ್ಯದ ಪ್ರಕಾರ ಅವರು ರಪ್ಚರ್ ಆಗುದಿಲ್ಲ, ಅವರು ಹೋಗುದಿಲ್ಲ ಅಂತ ಹೇಳ್ತಾರೆ. ನೀವೇನು ಹೇಳ್ತೀರಿ? ಹೌದು, ಅಂತವ್ರು ಹೋಗುದಿಲ್ಲ ಅಂತಾರೆ, ಹೋಗುದಿಲ್ಲ. ಒಬ್ಬನು ಕುಡಿಯೋನು ಹೋಗ್ತಾನ ಇಲ್ಲ, ಅವನು ಯಾವಾಗ ಈ ದಿವಸಲ್ಲೂ ಕುಡಿದಿಲ್ಲ, ಯಾವಾಗಲೂ ಒಂದು ಸರಿ ಕುಡಿತಾನೆ, ಅಂತವ್ರ ವಿಷಯನೇ ಅಂತವ್ರು ಹೋಗುದಿಲ್ಲ. ವಾಕ್ಯನೇ ದೇವರ ವಾಕ್ಯದಲ್ಲಿ ಬರ್ತದೆ, ಕುಡಿಯುವರು ಪರಲೋಕ ರಾಜ್ಯಕ್ಕೆ ಹೋಗುದಿಲ್ಲ ಅಂದ್ರೆ ಹೋಗುದಿಲ್ಲ ಅವನು. ದೇವರ ವಾಕ್ಯದಲ್ಲಿ ಪರಮಗೀತ ಪುಸ್ತಕ 2ನೇ ಆದಿಯಲ್ಲಿ 15ನೇ ವಾಕ್ಯದಲ್ಲಿ ತೋಟಗಳನ್ನು ಹಾಳು ಮಾಡುವ ಸಣ್ಣ ಸಣ್ಣ ನರಿ ಮರಿಗಳು ಇಡೀರಿ ನಮ್ಮ ತೋಟಗಳು ಹೂಗಳಾಗಿವೆ. ಅದರ್ಥ ನಮ್ಮ ಆತ್ಮಿಕ ಜೀವಿತ ಒಂದು ತೋಟಕ್ಕೆ ಮಾಡಿದೆ. ಈ ತೋಟ ಹಾಳು ಮಾಡಿ ಸಣ್ಣ ಸಣ್ಣ ಪಾಪಗಳು, ತೊಂದರೆ ಇಲ್ಲ, ಸ್ವಲ್ಪ ಕುಡಿಯುತ್ತೇನೆ ಅಂದರೆ ಆ ಪಾಪವೇ ಆ ತೋಟವನ್ನು ಹಾಳು ಮಾಡ್ತದೆ. ಅದಕ್ಕೋಸ್ಕರ ಅದಕ್ಕೆ ಎಕ್ಸ್ಕ್ಯೂಸ್ ಇಲ್ಲವಿಲ್ಲ. ಸಣ್ಣ ಪಾಪ ತೊಂದರೆ ಇಲ್ಲ ಎಂಬುದಿಗೆ ಸಣ್ಣ ಪಾಪವೇ ಏನು ಮಾಡ್ತದೆ, ಅದು ಒಳಗೆ ತೂತು ಮಾಡಿದು ಗೊತ್ತೇ ಆಗುದು. ನೋಡಿ, ಈಗ ಒಂದು ಬಾಟ್ಲಿಗೆ ಸಣ್ಣ ತೂತಾಯ್ತು ಅನಿಸಿ, ಅದು ಒಮ್ಮೆಲೆ ನೀರು ಹೋಗುದಿಲ್ಲ, ಕಡಿಮೆ ನೀರು ಖಾಲಿ ಆಗ್ತಾ ಆಗುದಿಲ್ಲ. ಅದೇ ರೀತಿಯಲ್ಲಿ ಪಾಪವು ಒಬ್ಬ ವಿಶ್ವಾಸಿ ಜೀವಿತಕ್ಕೆ ಪಾಪವು ಅಂಟಿಕೊಂಡು ಆ ಪಾಪವನ್ನು ತೆಗೆದು ಬಿಡಿದರೆ ಅವನು ಹೊಂದಿದ ಪವಿತ್ರ ಅಭಿಷೇಕ ಉಂಟಲ್ಲ, ಅದು ಸೂರಿ ಹೋಗ್ತದೆ. ಅದಕ್ಕೋಸ್ಕರ ಅವನು ಯಾವ ಪಾಪದೊಟ್ಟಿಗೆ ಆಟವಾಡಲೇ ಪಾಪವೆಂದು ಖಂಡಿಸಿ ಅದನ್ನು ಬಿಡಲೇಬೇಕು. ಇನ್ನ ತೊಂದರೆ ಇಲ್ಲ, ವಾರಕ್ಕೆ 1 ದಿವಸ ಕುಡಿಯುತ್ತೇನೆ, 6 ದಿವಸ ಪ್ರೇಯರ್ ಮಾಡ್ತಿಲ್ಲ, ಪ್ರತಿದಿನ ಅವನು. ಈಗ ಒಬ್ಬ ಕ್ರೈಸ್ತನ ವಿಷಯದಲ್ಲಿ ಹೌದಾ, ಅವನು ಒಳ್ಳೆ ಜನ, ಒಳ್ಳೆ ದಾನ ಧರ್ಮ ಮಾಡ್ತಾನೆ, ಒಳ್ಳೆ ಕೆಲಸ ಮಾಡ್ತಾನೆ, ಇಂಥವ್ರ ವಿಷಯ ಏನು ಹೇಳ್ತೀರಿ ನೀವು? ಅವರಿಗೆ ಈ ದಾನ ಧರ್ಮ ಮಾಡಿ ನಿಮ್ಗೆ ಆರ್ಥಿಕ ಸಮೃದ್ಧಿ ಕೊಡ್ತಾರೆ, ಆರ್ಥಿಕ ಶ್ರೀಮಂತ ಮಾಡ್ತಾರೆ, ಆರ್ಥಿಕ ಸಮೃದ್ಧಿ ಮಾಡ್ತಾರೆ. ಹೌದು,
ಆದರೆ ಅವರು ಆರ್ಥಿಕ ಸಮೃದ್ಧಿ ಶ್ರೀಮಂತರು ತುಂಬ ದಾನಿಗಳು ಮತ್ತೆ ಪರಲೋಕ ಹೋಗುದಿಲ್ಲ. ಪರಲೋಕಕ್ಕೆ ಆತ್ಮಿಕ ಐಶ್ವರ್ಯ ಬೇಕು. ಅದಕ್ಕೆ ಯೇಸು ಲಾವುದಿಕ ಸಭೆ ಹೇಳ್ತಾನೆ, ನೀನು ಬಡವನು, ಬಟ್ಟೆ ಇಲ್ಲದವನು, ಕುರುಡವನು, ನನ್ನ ಹತ್ರ ನೀನು ಚಿನ್ನವನ್ನು ಪುಟ್ಟಾಗಿ ಚಿನ್ನವನ್ನು ತೆಗೆದುಕೋ ಎಂದು ಹೇಳ್ತಾನೆ. ಅದಕ್ಕೋಸ್ಕರವಾಗಿ ಅಂದರೆ ಆತ್ಮಿಕ ಜೀವಿತದಲ್ಲಿ ಅವನು ಶ್ರೀಮಂತನಾಗಬೇಕು. ಅಲ್ಲಿ ಪುನಃ ನಾವು ಓದುವ, ಆದ ಕಾರಣ ನೀವು ಸಹ ಸಿದ್ಧವಾಗಿರಿ, ನೆನೆಸದ ಗಳಿಗೆಯಲ್ಲಿ ಮನುಷ್ಯ ಕುಮಾರನು ಬರುತ್ತಾನೆ. ಹಾಗಾದರೆ ಯಜಮಾನನು ತನ್ನ ಮನೆಯವರಿಗೆ ಹೊತ್ತಿಗೆ ಆಹಾರ ಕೊಡಲಿಕ್ಕೆ ಅವನ ಮೇಲಿಟ್ಟ ನಂಬಿಗಸ್ತನು ವಿವೇಕನು ಅಂತ ಆಳು ಯಾರು ಎಂದು ಹೇಳ್ತಾರೆ. ಇದರ ವಿಷಯದಲ್ಲಿ ಅಂದರೆ ಯಾವ ಸೇವಕನು ಅಂದರೆ ಎಲ್ಲರೂ ಸೇವಕರಲ್ಲ. ದೇವರು ಕೆಲವರಿಗೆ ಈ ಸೇವೆಗಳು, ಕೆಲವರಿಗೆ ಅಪೊಸ್ತಲನಾಗಿದ್ದವರು ಕರೆದಿದ್ದಾನೆ, ಕೆಲವರಿಗೆ ಪ್ರವಾದಿಗಳನ್ನ ಕರೆದಿದ್ದಾನೆ, ಕೆಲವರು ಸುವರ್ತಿಕರನ್ನ ಕರೆದಿದ್ದಾನೆ, ಕೆಲವರು ಸಭಾಪಾಲಕರನ್ನ ಕರೆದು ಉಪದೇಶ. ಈಗ ಯಾರಿಗೆ ಈ ಸೇವೆ ಕೊಳ್ಳಲ್ಪಟ್ಟಿದ್ದೆವೋ ಮತ್ತು ಈ ಸೇವೆ ಕರೆಯಲ್ಪಡದಿದ್ರು ಸಹ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ದೇವರು ಸೇವೆ ಕೊಟ್ಟಿದ್ದಾರೆ. ಅವರಿಗೆ ಕೊಟ್ಟ ತಲಂತು ಏನು ದೇವರು ಕೊಡಲ್ಪಟ್ಟಿದೆಯೋ ನೋಡಿ. ತಾಯ ಗರ್ಭದಲ್ಲಿ ಪ್ರತಿಯೊಬ್ಬ ಒಂದು ಹುಟ್ಟುವ ಮಗುವಿಗೆ ದೇವರು ತಾಲಂತು ಕೊಟ್ಟಿದ್ದಾನೆ. ಅಷ್ಟೇ ಅಲ್ಲದೆ ಯೇಸುಕ್ರಿಸ್ತನ ನಂಬಿಕೆ ಇಟ್ಟು ನೀರಿನಲ್ಲಿ ಮುಳುಗಿ ದೀಕ್ಷೆ ಅಂದ್ಕೊಂಡ ವಿಶ್ವಾಸಿಗೆ ಪವಿತ್ರಾತ್ಮ ಒಂದು ವರವನ್ನು ಕೊಡ್ತಾನೆ. ಒಂದೇ ವರ, ಒಂದು ಸೇವೆ. ಈಗ ಅವನಲ್ಲಿ ಆಗದೆ ತಲಂತು ವರ ಇದ್ದೇ ಉಂಟು. ಅದು ಆ ವಿಶ್ವಾಸಿಯು ಅವನು ತನ್ನಲ್ಲಿ ಏನು ವರ ಕೊಡಲ್ಪಟ್ಟಿದ್ದೆಯೋ ಏನು ಅದಂತ ತಿಳಿದುಕೊಂಡು ಅದು ದೇವರ ಮಹಿಮೆಗಾಗಿ ಅವನು ಉಪಯೋಗ ಮಾಡಿ ನಂಬಿಕಸ್ಥನಾಗಬೇಕು. ಯಾಕಂದರೆ ತಾನೇ ಕೊಟ್ಟ ವರವನ್ನು ತಾನು ಉಪಯೋಗ ಮಾಡಿದರೆ ಯಜಮಾನ ಕೇಳುತ್ತಾನೆ. ಆ ರೂಪಾಂತರ ದಿನದಲ್ಲಿ ಆ ಯಜಮಾನ ಬರುತ್ತಾನೆ ತನ್ನನ್ನು ಎತ್ತಿಕೊಂಡು ಹೋಗಲಿಕ್ಕೆ. ಬಲ ನಮಗೆ ಒಳ್ಳೆ ಆಳು ಎಂಬುದೇ ಕರೆದುಕೊಂಡು ಹೋಗಿ ಬರ್ತಾನೆ ಎಂಬುದೇ ಆ ಒಬ್ಬ ವಿಶ್ವಾಸಿಯು ತನಗೆ ಏನು ಕೊಟ್ಟಿದ್ದಾನೆ. ನೋಡಿ, ಈಗ ಎಲ್ಲರೂ ಅಪೊಸ್ತಲರಲ್ಲ, ಎಲ್ಲರೂ ಪ್ರವಾದಿಗಳಲ್ಲ, ಎಲ್ಲರೂ ಸುವರ್ತಿಕರಲ್ಲ, ಎಲ್ಲರೂ ಸಭಾ ಪಾಲಕರಲ್ಲ, ಎಲ್ಲರೂ ಈಗ ನಾವು ಟಿ ವಿಯಲ್ಲಿ ಮಾತ್ರ ಈಗ ಉಪದೇಶಕರು ಅಲ್ಲ. ಅಂದರೆ ಕೊಟ್ಟ ಕರಿಬೇಕಾಗಿದೆ. ಅವರವರ ಸಾಮರ್ಥ್ಯಕ್ಕೆ ಏನುಗಳು ಕೊಟ್ಟಿರ್ಬೋದು ಅವರು ಉಪಯೋಗ ಮಾಡಿ ನಂಬಿಕಸ್ಥರಾಗಿಕೊಂಡು ತಮ್ಮ ಆತ್ಮ ಎಚ್ಚರಿದ್ದರೆ ಮಾತ್ರವೇ ಅವನು ಯೇಸು ಕ್ರಿಸ್ತನ ರೂಪಾಂತರಕ್ಕೆ ಎತ್ತಲ್ಪಡುತ್ತಾನೆ. ಒಂದೇ ಅವನು ಆಲಸ್ಯಕರನ ಇಟ್ಕೊಂಡು ನಾನು ಯೇಸು ಕ್ರಿಸ್ತನ ಸ್ವಾಮಿ ಹೇಳ್ತಾನೆ, ಒಂದು ತಾಲಂತ ಹೊಂದಿದ್ದವನು ಏನು ಮಾಡ್ತಾನೆ, ನನಗೆ ಒಂದೇ ತಾಲಂತ ಕೊಡ್ತಿದ್ದಾನಲ್ಲ, ಇದು ಯಾಕೆ ಎಂಬುದಾಗಿ ಅವನು ಆಲಸ್ಯಕಾರನ ಹಾಕಿಕೊಂಡು ಅದನ್ನು ಉಪಯೋಗ ಮಾಡಿದರೆ ಅವನು ಕೈ ಬಿಡಲ್ಪಡುತ್ತಾನೆ. ಹಾಗಾದರೆ ಈ ಸಮಯ ಎಲ್ಲರೂ ಮನೆಯಲ್ಲಿದ್ದಾರೆ, ಆಲ್ಮೋಸ್ಟ್ ಜನರು ಮನೆಯಲ್ಲಿದ್ದಾರೆ. ಈ ಲಾಕ್ಡೌನ್ ಉಂಟು, ಈಗ ಕೂಡ ಚಾಲು ಉಂಟು, ಸ್ವಲ್ಪ ಚಾಲು ಉಂಟು, ಹೆಚ್ಚಿಲ್ಲದರೆ ಈ ತಿಂದು ಕುಡಿದು ಮಲಗೋನಿಗೆ ವಿಷಯ ಏನು ಹೇಳ್ತೀರಿ ನೀವು? ಅವನು ರಪ್ಚರ್ ಆಗುವುದಿಲ್ಲ. ಯೇಸು ಕ್ರಿಸ್ತ ನಾವು ಶಾರೀರಿಕ ನಿದ್ರೆ ಮಾಡಬಹುದು ಹಾಗೆ ಹೇಳುವುದಿಲ್ಲ, ಆತ್ಮಿಕ ವಿಷಯದಲ್ಲಿ. ಇನ್ನೊಂದು ಸಂಗತಿ ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ. ನಮ್ಮ ಕ್ರೈಸ್ತರು ಅವರ ಜೀವಿತದಲ್ಲಿ ಕೆಲವು ಸರಿ ಅವರು ಖಾಲಿ ಹೊರಗಿಂದ ಮಾತ್ರ ಇದು ಯೇಸು ಹೇಳ್ತಾರೆ, ಒಳಗಿಂದ ನಿಜವಾಗಿ ಅವರು ನಂಬುದಿಲ್ಲ. ಅವ್ರ ಜೀವಿತದಲ್ಲಿ ಅದ್ಭುತ ಆಗುದಿಲ್ಲ. ಇವರು ಅನ್ಯ ಇದಕ್ಕೆ ಹೋಗಿ ಪ್ರಶ್ನೆ ಕೇಳುವುದು, ಅಲ್ಲಿ ಹೋಗಿ ಏನೇನು ಮಾಡಿ ಬರೋದು, ಇವ್ರ ವಿಷಯದಲ್ಲಿ ಏನು ಹೇಳ್ತೀರಿ ನೀವು? ಅವರಿಗೆ ಕಠಿಣವಾಗಿ ಆ ಬೆಂಕಿಯ ನರಕದಲ್ಲಿ ಕಠಿಣವಾಗಿ ಯಾತನೆ ಪಡಬೇಕಾಗ್ತದೆ. ಯಾಕಂದ್ರೆ ವಾಕ್ಯದಲ್ಲಿ ಅಂಥವರು ಪರಲೋಕ ಹೋಗುವುದೇ ಇಲ್ಲ, ರೂಪಾಂತರದವರು ಎತ್ತಲೆ ಪಡುವುದಿಲ್ಲ. ಪಾಪವೇ, ಪಾಪಕ್ಕೆ ಶಿಕ್ಷೆ ಮರಣವೇ, ನಿತ್ಯ ಮರಣ. ಆತ್ಮವು ನಿತ್ಯ ಮರಣಕ್ಕೆ ಹೋಗ್ತದೆ. ಅವರು ಅವರ ಪಾಪ ಪಶ್ಚಾತ್ತಾಪ ಪಡಲೇಬೇಕು, ಆ ಪಾಪನ ಬಿಟ್ಟು ಬಿಡಲೇಬೇಕು. ಮಧ್ಯಾರ ವಾಕ್ಯಕ್ಕೆ ಅವರು ವಿದ್ಯಾರಾಗಿದ್ದಾರೆ ಮಾತ್ರವೇ ವಿದ್ಯಾರಾಗಿಕೊಂಡು ತನ್ನ ಆತ್ಮದಲ್ಲಿ ಎಚ್ಚರಿದ್ದರೆ ಮಾತ್ರವೇ ಒಂದು ರೂಪಾಂತರ ಎತ್ತಲ್ಪಡುತ್ತಾರೆ. ಇನ್ನೊಂದು ವಿಷಯ ಹೇಳ್ತೇನೆ, ಕೇಳ್ತೇನೆ. ಎಲ್ಲ ಒಂದೇ ಎಂದು ಹೇಳ್ತಾರಲ್ಲ ನಮ್ಮ ಕ್ರಿಶ್ಚಿಯನ್ ಅವರು, ಎಲ್ಲ ಒಂದೇ, ಅದರ ವಿಷಯದಲ್ಲಿ ಏನು ಹೇಳ್ತಾರೆ? ಅವರು ಸಹ ದೇವರ ವಾಕ್ಯ ಆಗಿ ಹೇಳ್ದಲ್ಲ, ಎಲ್ಲ ಒಂದೇ ದೇವರ ವಾಕ್ಯದ ಪ್ರಕಾರ ನಡೆದರೆ ಎಲ್ಲ ಒಂದೇ ಹೇಳಬಹುದು. ಯಾಕಂದರೆ ಯೇಸು ಕ್ರಿಸ್ತನ ಸಭೆಯ ಶಿರಸ್ಸಾಗಿದ್ದಾನೆ. ಯಾರು ಯೇಸು ನಂಬಿಕೆ ಇಟ್ಟು ನೀರಿನಲ್ಲಿ ಮುಳುಗಿ ದೀಕ್ಷೆ ಎತ್ತುಕೊಂಡು ಆ ಯೇಸು ಕ್ರಿಸ್ತ ಕೊಟ್ಟ ಉಪದೇಶ ಪ್ರಕಾರ ನಡೆಯುತ್ತಾರೋ ಅವನ್ನೆಲ್ಲರೂ ಒಂದೇ ಸರದ ಅಂಗಗಳು ಹೇಳಬಹುದು. ಅವನು ಯಾವ ಒಂದು ಬೇರೆ ಬೇರೆ ಚರ್ಚ್ ಇರಬಹುದು, ಅವರೆಲ್ಲ ಒಂದು ಅಂಗಗಳು ಇರ್ತವೆ. ಆದರೆ ಅವನ ವಾಕ್ಯದ ನಡೆಯುವುದಿಲ್ಲವಾದರೆ ಎಲ್ಲ ಒಂದೇ ಹೇಳಲಿಕ್ಕೆ ಆಗುವುದಿಲ್ಲ. ಅವನ ಹೆಸರು ಕ್ರಿಸ್ತನ ಹೆಸರು ಅವನ ಒಂದಾಗುದಿಲ್ಲ. ದೇವರ ವಾಕ್ಯದ ಥ್ಯಾಂಕ್ ಯು, ನೀವು ಹೇಳಿದಾಗ ಸರಿ. ಯೇಸು ಕ್ರಿಸ್ತನು ಹೇಳ್ತಾನೆ ಲೂಕನ 12:50 ಯೇಸು ಕ್ರಿಸ್ತ ತಾಯಿ ಬಂದು ನಿಲ್ಲುವಾಗ, ಮನೆ ಹತ್ರ ನಿಲ್ಲುವಾಗ ಶಿಷ್ಯರು ಹೇಳ್ತಾರೆ, ನೋಡಿ ನನ್ನ ತಾಯಿ ಬಂದಿದ್ದಾರೆ. ಅದು ಯೇಸು ಕ್ರಿಸ್ತನೇ, ನನ್ನ ವಾಕ್ಯನ ಕೇಳಿ ಅದ್ರ ಪ್ರಕಾರ ನಡೆಯುವ ತಾಯಿಯೂ ತಂದೆಯೂ ಅಣ್ಣ ತಮ್ಮದ ಆಗಬೇಕಾದ ಯೇಸು ಕ್ರಿಸ್ತನು ಹೇಳುವುದಾದರೆ, ಹಾಗಾದರೆ ಯೇಸು ಕ್ರಿಸ್ತನಿಗೆ ಬೇಕು ಆತ ವಾಕ್ಯ ನಡೆಯುವವರು ಮಾತ್ರವೇ ಒಂದು ಕುಟುಂಬ, ನಡೆಯದವರು
ಒಂದು ಕುಟುಂಬ ಇರಲಿಕ್ಕೆ ಆಗೋದಿಲ್ಲ. ಅಲ್ಲಿ ಜಾತಿ ಭೇದ ಬರೋದಿಲ್ಲ. ಯಾವ ಸತ್ಯ ಮಗಲಿರ್ಬೋದು, ಆದರೆ ದೇವರ ವಾಕ್ಯ ಒಬ್ಬ ವಿಶ್ವಾಸ ನಡೆಯುತ್ತಾನೋ ಅವರೆಲ್ಲೂ ಒಂದೇ, ನಾನು ಕ್ರೈಸ್ತನ ಶರೀರದ ಅಂಗ ಎಂದು ಹೇಳಬಹುದು. ಅದು ದೇವರ ವಾಕ್ಯ ನಡೆಯುವುದಿಲ್ಲ, ನಾನು ಕ್ರೈಸ್ತನ ಇದಕ್ಕೂ ನಾನು ಒಂದು ಹೇಳಲಿಕ್ಕೆ ಆಗುವುದಿಲ್ಲ. ಅಂಥವ್ರು ಕೈ ಬಿಟ್ಟುಪಟ್ಟೆ ಪಡುತ್ತಾರೆ, ಅವರು ಇನ್ನು ಪರಲೋಕಕ್ಕೆ ಅವ್ರು ಹೋಗುದಿಲ್ಲ ಪಾಡದಿದ್ದಾರೆ. ನೋಡಿ, ರೂಪಾಂತರ ಕೈ ಬೀಳಪಟ್ಟವರಿಗೆ 7 ವರ್ಷ ಅವಕಾಶ ಉಂಟು ತಮ್ಮ ಪಾಪಕ್ಕೆ ಪಶ್ಚಾತ್ತಾಪ ಪಡಲಿಕ್ಕೆ. ಈಗ ಕೈ ಬೀಳಪಟ್ಟ ಕೂಡ ನರಕ ಹೋಗುದಿಲ್ಲ. ಕೈ ಬೀಳಪಟ್ಟ ವಿಶ್ವಾಸಿಗಳಿಗೆ 7 ವರ್ಷ ಸಂಕಟಗಳುಂಟು, ಹಿಂಸೆಗಳುಂಟು, ಅವರಿಗೆ ರಕ್ತ ಸಾಕ್ಷಿ ಆಗಲಿಕ್ಕೆ ಉಂಟು. ಈ ಕೈ ಬೀಳ ವಿಶ್ವಾಸಗಳು ರಕ್ತ ಸಾಕ್ಷಿಯಾಗಲಿ ತಮ್ಮನ್ನು ಒಪ್ಪಿಸಿಕೊಡಬೇಕಾಗ್ತದೆ. ನಿತ್ಯ ಜೀವ ಅವರಿಗೆ ಬೇಕಾಗ್ತದೆ, ಅವ್ರ ಚಾಯ್ಸ್. ಆ ರಕ್ತ ಸಾಕ್ಷಿ ಅವರು ಒಪ್ಪಿಸಿಕೊಡಲಿಲ್ಲವೋ ಅವರು ನರಕಕ್ಕೆ ಹೋಗ್ತಾರೆ. ಕೈ ಬೀಳಪಟ್ಟ ನಂತರ ಅವರಿಗೆ ಅವಕಾಶ ಉಂಟು ರಕ್ಷಣೆಗೆ, ಆದರೆ ಕಷ್ಟದಲ್ಲಿ, ಸಂಕಟದಲ್ಲಿ, ಹಿಂಸೆಯಲ್ಲಿ ಅವರು ತಮ್ಮ ಪ್ರಾಣವನ್ನೇ ರಕ್ತ ಸಾಕ್ಷಿ ಕೊಡಲಿಕ್ಕೆ ಅವರು ಒಪ್ಪಿಸಿಕೊಟ್ಟರೆ ಮಾತ್ರವೇ ಆ ಪರಲೋಕ ನಿತ್ಯ ಜೀವನ ಹೊಂದಿಕೊಳ್ಳಲು ಸಾಧ್ಯವಾಗ್ತದೆ. ಅದು ಕೊಡಲಿಕ್ಕೆ ಇಲ್ಲದೆ ನಮಗೆ ಲೋಕದಲ್ಲಿ ಅಂತ್ಯಕೃಷಿ ಮತ್ತು 6 ಮುದ್ರೆ ನಂಬರ್ ಹಾಕ್ತಾನೆ. ಆ ನಂಬರ್ ತೆಗೆದುಕೊಂಡು ಲೋಕದ ಪ್ರಕಾರ ಅಂದರೆ ಅವನು ಪರಲೋಕಕ್ಕೆ ಹೋಗುವುದೇ ಇಲ್ಲ. ಅದಕ್ಕೆ ಅಪ್ಪಸ್ತಲನು ಗಲಾತ್ಯದವರಿಗೆ ಬರೆದ ಪತ್ರಿಕೆ ಹೇಳ್ತಾನೆ, ಶರೀರಭಾವದ ಕರ್ಮಗಳು ಪ್ರಸಿದ್ಧವಾಗಿವೆ, ಜಾರುತ್ವ, ಬಂಡುತನ, ನಾಚಿಗೇಡಿದ, ವಿಗ್ರಹಾರಾಧನ, ಕುಡುಕಿತನ ಮತ್ತು ಎಲ್ಲ ಇಂಥವರು ಪರಲೋಕಕ್ಕೆ ಹೋಗುವುದೇ ಇಲ್ಲ. ಖಂಡಿತ ಹೇಳ್ತೇನೆ, ಅವ್ರ ರೂಪಾಂತರಿಗೆ ಹೋಲಿಪಡುವುದಿಲ್ಲ. ಕೈ ಬೀಳಪಟ್ಟಂತರೂ ಪಶ್ಚಾತ್ತಾಪ ಪಡೆದ ಅವ್ರು ಪರಲೋಕಕ್ಕೆ ಹೋಗುವುದಿಲ್ಲ. ಈಗ ನೀವು ಈಗ ವಾಕ್ಯ ಕೊಡ್ತಾ ಇದ್ದೀರಿ. ಹೌದು. ಈಗ ನಾನು ಸೇವಕರು ವಾಕ್ಯ ಕೊಡ್ತಾ ಇದ್ದಾರೆ, ಅವರ ಶಕ್ತಿಯಿಂದ ಕೊಡ್ತಾರೆ ಅವರು? ಇಲ್ಲ, ಅದು ಆಗುದಿಲ್ಲ. ಅದು ಯಾರ ಪರಿಶುದ್ಧ. ಹೌದು ಹೌದು ಹೌದು. ಈಗ ಒಬ್ಬ ವ್ಯಕ್ತಿಗೆ, ಅಂಥ ವ್ಯಕ್ತಿಗೆ ಅನ್ಯರ ವಿಷಯದಲ್ಲಿ ಹೇಳುದಿಲ್ಲ, ನಮ್ಮವರೇ ಕ್ರಿಶ್ಚಿಯನ್ಸೇ ಅವರು ದೂರಿದರೆ ಅವನು ಅದು ಇದು ಅವನಿಗೆ ಅವರ ವಿಷಯದಲ್ಲಿ ಅವನು ಅದಕ್ಕೆ ಸೇರಿದ್ದಾನೆ, ಇದಕ್ಕೆ ಸೇರಿದ್ದಾನೆ, ಅವನು ಹಾಗೆ ಇವನು ಹೀಗೆ ಎಂದಲ್ಲಿ ಹೇಳಿದರೆ ಈಗ ಯಾರಿಗೆ ನೋವಾಗ್ತದೆ? ಪವಿತ್ರಾತ್ಮನಿಗೆ ನೋವಾಗ್ತದೆ. ಹಾಗಾದರೆ ಯೇಸು ಏನು ಹೇಳಿದ್ದಾನೆ ಪರಿಶುದ್ಧ ಅವರ ಆ ವಿಷಯದಲ್ಲಿ? ಒಂದು ಯೇಸು ಕ್ರಿಸ್ತ ಹೇಳ್ತಾನೆ, ಯೇಸು ಕ್ರಿಸ್ತನಿಗೆ ದೂರುವವನಿಗೆ ಸಮರ್ಪಣೆ ಆಗ್ಬೋದು, ಪವಿತ್ರಾತ್ಮನ ವಿರುದ್ಧವಾಗಿ ಮಾತನಾಡುವವನಿಗೆ ಈ ಲೋಕದಲ್ಲಿಯೂ ಪರಲೋಕದಲ್ಲಿಯೂ ಸಮರ್ಪಣೆ ಆಗುವುದಿಲ್ಲ. ಅಂದ್ರೆ ಪವಿತ್ರಾತ್ಮನಿಗೆ ನೋವು ಮಾಡುವ ದೂರಬಾರದು, ಪರಿಶುದ್ಧಾತ್ಮನಿಗೆ ದೂರಬಾರದು, ದೂಷಣೆ ಇರಬಹುದು. ಯಾಕೆಂದ್ರೆ ಪರಿಶುದ್ಧಾತ್ಮನು ಕೊಡಲ್ಪಟ್ಟಿದೆ ಈಗ ಸಹಾಯಕ. ಹೌದು, ಆ ಪವಿತ್ರ ಬಿದ್ದರೆ ಮಾತ್ರವೇ ಆ ಪವಿತ್ರ ಪ್ರಾರ್ಥನೆ ಮಾಡಲಿಕ್ಕೆ, ವಾಕ್ಯ ಓದಲಿಕ್ಕೆ ಇದೆಲ್ಲ ಸಹಾಯ ಮಾಡ್ತಾನೆ. ಆ ಪವಿತ್ರಾತ್ಮ ಇಲ್ಲದಿದ್ದರೆ ಅವನಿಗೆ ಪ್ರಾರ್ಥನೆ ಮಾಡಲಿಕ್ಕೆ ಆಗುದಿಲ್ಲ, ಏನು ಮಾಡ್ಲಿಕ್ಕೆ ಅವನಿಗೆ ಆಗುದಿಲ್ಲ. ಅದೇ ಪವಿತ್ರಾತ್ಮನ ದೂಷಣೆ ಮಾಡುವ ಪಾಪಕ್ಕೆ ಸಮರ್ಪಣೆ ಇಲ್ಲ. ಏಲದಲ್ಲಿಯೂ ಪರಲೋಕದಲ್ಲಿಯೂ ಅವರಿಲ್ಲ. ಪುನಃ ನಾವು ಮುಂದೆ ಹೋಗುವ. ಯಜಮಾನನು ಬಂದು ಯಾವ ಆಳು ಹೀಗೆ ಮಾಡುವುದನ್ನು ಕಾಣುವವನು ಆಳು ಧನ್ಯನು, ಅಂಥವನು ಅವನು ತನ್ನ ಎಲ್ಲ ಆಸ್ತಿಯ ಮೇಲೆ ನೇಮಿಸುವನು ಎಂದು ನಿಮಗೆ ನಿಜ ನಿಜವಾಗಿ ಹೇಳ್ತಾನೆ ಎಂದು ಹೇಳ್ತಾನೆ 46ರಲ್ಲಿ. ಈಗ ಮೇಲೆ ಹೇಳ್ತೇನೆ, ನಂಬಿಗಸ್ತನು ವಿವೇಕು ಅಂತ ಆಳು ಯಾರು? ಹೌದು. ಅಂದರೆ ಯಾವ ಆಳು ಅಂದರೆ ಯಾವ ಸೇವಕನು ತನಗೆ ಕೊಟ್ಟ ಸೇವೆಯನ್ನು ನಂಬಿಗಸ್ತನಾಗಿ ದೇವರು ಅಂದರೆ ತನಗೆ ಲೆಕ್ಕ ಕೇಳುತ್ತಾನೆ, ಯೇಸು ಕ್ರಿಸ್ತನಿಗೆ ಲೆಕ್ಕ ಕೇಳುತ್ತಾನೆ, ಯೇಸು ರೂಪಾಂತರಕ್ಕೆ ಬರುತ್ತಾನೆ, ತನಗೆ ಅದ ಪ್ರತಿಫಲ ಕೊಡೋದಕ್ಕೆ ಮೊದಲಿಗೆ ಯಾವ ನಂಬಿಗಸ್ತನಾಗಿ ದೇವರ ಆತ್ಮನಿಗೆ ಸರಿಯಾಗಿ ಯೇಸು ಕ್ರಿಸ್ತನಿಗೆ ವಿಧೇಯನಾಗಿ ನಡೆಯುತ್ತಾನೋ ಅವನು ಮಾತ್ರ ಆ ರೂಪಾಂತರ ಎತ್ತಲ ಪಡುತ್ತಾನೆ, ಅದಕ್ಕೆ ಬಹುಮಾನ ಹೊಂದಿಕೊಳ್ಳುತ್ತಾನೆ. ಹಾಗೆ 48ಗೆ ಹೋಗುವ. ಆದರೆ ಆ ಕೆಟ್ಟ ಆಳು ನನ್ನ ಯಜಮಾನನು ತಡ ಮಾಡುತ್ತಾನೆ ಅಂತ ತನ್ನ ಮನಸ್ಸಲ್ಲಿ ಅಂದುಕೊಂಡು ತನ್ನ ಜೊತೆ ಆಳುಗಳನ್ನು ಹೊಡೆಯುವುದಕ್ಕೆ ತೊಡಗಿ ಕುಡುಕರ ಸಂಗಡ ತಿನ್ನುತ್ತಾ ಕುಡಿತಾ ಇರುವುದಾದರೆ ಅವನು ನೆನೆಸಿದ ದಿನದಲ್ಲಿ ತಿಳಿಯದ ಗಳಿಗೆಯಲ್ಲಿ ಆ ಆಳಿನ ಯಜಮಾನ ಬಂದು ಅವನನ್ನು ಕಠಿಣವಾಗಿ ಹೊಡೆದು ಕಪಟಿಗೆ ಆಗತಕ್ಕ ಗತಿಯನ್ನು ಅವನಿಗೆ ನೇಮಿಸುವನು. ಅಲ್ಲಿ ಗೋಲಾಟವು ಕಟಕಟನೆ ಹಲ್ಲು ಕೊಡುವನು ಇರುವುದು. ಯಾವ ಸೇವಕರು ತಮಗೆ ಕೊಟ್ಟ ಸೇವೆ ನಂಬಿಕೆಸ್ತರಾಗದೆ ಅವರು ತಮ್ಮ ಖುಷಿ ಪ್ರಕಾರ ಸೇವೆ ಮಾಡಿಕೊಂಡು ಅವರ ಅಡಿಯಲ್ಲಿದ್ದಂಥ ಜನರನ್ನು ಅವರು ಅಹಂಕಾರ ದೊಡ್ಡತನ ಮಾಡಿ ತಮ್ಮ ಖುಷಿ ಪ್ರಕಾರ ಅವರು ಸೇವೆ ಮಾಡ್ತಾರೋ ಅವರು ರೂಪಾಂತರ ಕೈ ಬೀಳಪಡ್ತಾರೆ. ಮತ್ತು 7 ವರ್ಷ ಆ ಸಂಕಟದಲ್ಲಿ ಆ ಹಿಂಸೆಯಲ್ಲಿ ಅವರು ಕಠಿಣವಾದ ಶಿಕ್ಷೆ, ಕಠಿಣದ ಹಿಂಸೆಯವರು ಅನುಭವ ಮಾಡಿಕೊಂಡು ಅವರು ಪಶ್ಚಾತ್ತಾಪ ಪಡ್ತಾರೆ. ಹೌದು ಯೇಸು ಕ್ರಿಸ್ತನ ಬಗ್ಗೆ ನಾವು ಕೇಳಿದ್ದೇವೆ, ಕೈ ಬೀಳಪಟ್ಟಿದ್ದೇವೆ. 7 ವರ್ಷ ಅವರು ಇಷ್ಟಲ್ಲ ಅಷ್ಟು ಹಳ್ಳು ಕೊಡುತ್ತಾರೆ, ಪಶ್ಚಾತ್ತಾಪ ಪಡುತ್ತಾರೆ. ಆ 7 ವರ್ಷ ಸಂಕಟಗಳು ಅವರು ಹಾದಿ ಹೋಗಬೇಕಾಗ್ತದೆ. ಮತ್ತು ರಕ್ಷಣೆ ಬೇಕಾದರೆ ಅಲ್ಲಿ ರಕ್ತ ಸಾಕ್ಷಿ ಆಗಲಿ ಅವರು ಪ್ರೀತಿಸಿಕೊಳ್ಳಿಲ್ಲದೆ ಅವರು ರಕ್ಷಣೆಯನ್ನು ಕಳೆದುಕೊಳ್ಳುತ್ತಾರೆ. ಅದಕ್ಕೋಸ್ಕರ ಯೇಸು ಕ್ರಿಸ್ತನು ಆ ಘೋರ ಸಂಕಟದ ಒಬ್ಬ ವಿಶ್ವಾಸ ಹೋಗಬಾರ್ದು ಅಂದರೆ ಈ ಕೃಪೆಯಲ್ಲಿ ಪದೇ ಪದೇ ಮಾತನಾಡ್ತಾ ಅದಕ್ಕೋಸ್ಕರವಾಗಿ. ಅಂದರೆ ಕೈ ಬೀಳಪಟ್ಟ ನಂತರ ರಕ್ಷಣೆ ಉಂಟು, ಪರಲೋಕ ರಾಜ್ಯಕ್ಕೆ ಅವರಿಗೆ ಸುವಾರ್ತೆ ಸಿಗ್ತದೆ. ಅಲ್ಲಿ ದೇವರ ಆತ್ಮನಿದ್ದಾನೆ ಈ ಲೋಕದಲ್ಲಿ. ಆದರೆ ಅಲ್ಲಿ ಹಿಂಸೆ,
ಕಷ್ಟ, ತುಂಬ ಭಯಂಕರ ಕಷ್ಟ. ಆ ಕಡೆ ಅಂತು ಕ್ರಿಸ್ತನ ಬಂದು ಯೇಸು ಕ್ರಿಸ್ತನ ನಂಬುದಿಲ್ಲೋ ಕೊಳ್ಳುತ್ತೆ ನಮ್ಮದೇ ಬೆದರಿಕತ್ತಾನೆ, ಮತ್ತು ಅವ್ರ ಜೀವವನ್ನು ಕೊಡಲಿಕ್ಕೆ ರೆಡಿ ಇರಬೇಕು. ಹಾಗೆ ಆ ಕಷ್ಟ ಅನುಭವ ಅವ್ರು ರೆಡಿ ಇದ್ದರೆ ಮಾತ್ರ ಪರಲೋಕ ಹೋಗ್ತಾರೆ. ಪುನಃ ಅವರು ಬೇಡ ಎಂಬುದಾಗೆ ಅಂತು ಕ್ರಿಸ್ತನಿಗೆ ಅವರು ದೇವರಿಂದ ಆರಾಧನೆ ಮಾಡಿದ್ರೆ ಅವರು ತಮ್ಮ ರಕ್ಷಣೆಯನ್ನು ಕಳೆದುಕೊಳ್ಳಾದರೆ. ಈಗ ದೇವರು ಒಂದು ಅವಕಾಶ ಕೊಟ್ಟಿದ್ದಾನೆ ಎಲ್ಲ ಮಾನವನಿಗೆ. ಹೌದು, ಹೌದು, ಎಲ್ಲ ಮಾನವ ಬಂದ ಅಲ್ಲಿ, ಹೌದು, ಅನ್ಯರಿರ್ಲಿ, ನಮ್ಮ ಕ್ರಿಶ್ಚಿಯ ಧರ್ಮದಲ್ಲಿರಲಿ, ವಿಶ್ವಾಸಿಗಳಿರಲಿ, ಅವರಿಗೊಂದು ಒಳ್ಳೆಯ ದೇವರ ಅವಕಾಶ ಮಾಡಿಕೊಟ್ಟಿದ್ದಾನೆ ಅಲ್ಲ. ಒಂದು ಒಳ್ಳೆಯ ಅವಕಾಶ ಕ್ರಿಸ್ತನನ್ನು ತಿಳುಕೊಂಡು ಸ್ವಂತ ರಕ್ಷಕನನ್ನು ಸ್ವೀಕಾರ ಮಾಡಿ ಅವನ ಮಾರ್ಗದಲ್ಲಿ ನಡೆಯಬೇಕೆಂದು, ಹೌದು, ಆತನ ಮಾರ್ಗದಲ್ಲಿ ಆತನ ಹೆಜ್ಜೆಯಲ್ಲಿ ನಡೆಯಬೇಕೆಂದು ಅದು ತಂದೆಯಾದ ದೇವರ ಚಿತ್ತ. ಹೌದು, ಅದಕ್ಕೋಸ್ಕರ ನೀವು ಈಗ ಬಿಡಿಸಿ ಹೇಳಿದಿರಿ ಕೆಲವು ಸಂಗತಿ. ನಮಗೆ ಇನ್ನೂ ಸಮಯ ಇಲ್ಲ ಇದರಲ್ಲಿ ಬಿಡಿಸಿ ಹೇಳಿದಿರಿ. ಖಂಡಿತವಾಗಿ ವೀಕ್ಷಕರು ಕೇಳಿದ್ದಾರೆ ಈ ವಿಷಯದಲ್ಲಿ. ಅಂದರೆ ಕ್ರಿಸ್ತನು ನಾವು ಈಗ ಬರವಣಿಗೆ ಉಂಟು, ಕ್ರಿಸ್ತನ ಒಂದು ಎತ್ತಲ್ಪಡಿಕೆ ಉಂಟು, ಮಾರ್ಪಾಡಿಕೆ ಉಂಟು. ಅದಕ್ಕೋಸ್ಕರ ನಮ್ಮ ವೀಕ್ಷಕರು ಸಿದ್ಧವಾಗಬೇಕೆಂದು ನೀವು ಈಗ ಬೋಧನೆ ಮಾಡಿದೆ. ಏಕೆಂದರೆ ದೇವರು ಪ್ರೀತಿಸ್ತಾನೆ ಅವರಿಗೆ, ಎಲ್ಲ ಕ್ರಿಶ್ಚಿಯನ್ ಅವರಿಗೆ ದೇವರು ಪ್ರೀತಿಸ್ತಾನೆ. ಹೌದು, ಅನ್ಯರು ಕೂಡ ಪ್ರೀತಿಸ್ತಾನೆ. ಏಕೆಂದರೆ ಎಲ್ಲರೂ ರಕ್ಷಣೆ ಬರಬೇಕು. ಏಕೆಂದರೆ ದೇವರು ಸೃಷ್ಟಿ ಮಾಡುವಾಗ ಎಲ್ಲರಿಗೆ ತನ್ನ ಸ್ವರೂಪವಾಗಿ ಸೃಷ್ಟಿ ಮಾಡ್ತಾನೆ. ಹೌದು, ಅವನು ಅನ್ಯನಾಗಲಿ ಯಾವ ಆಗಲಿ ಜಾತಿ ಕುಲ ಭಾಷೆ ಮಾನವನಿಗೆ ಅವನಾಗೇ ಸೃಷ್ಟಿ ಮಾಡಿದ್ದಾನೆ. ದೇವರು ಹೇಗಿದ್ದಾನೆ ಸೃಷ್ಟಿ ಮಾಡಿದೆ. ಅದಕ್ಕೆ ಸರ್ ದೇವರು ಏನು ಬಯಸ್ತಾನೆ, ಒಬ್ಬರು ಕೂಡ ನಾಶವಾಗಬಾರದು. ದೇವರು ಯಾವಾಗಲೂ ಒಂದು ಅವಕಾಶ ಕೊಡ್ತಾನೆ. ಹೌದು, ಎಲ್ಲರಿಗೆ ಡೈರೆಕ್ಟಾಗಿ ಯಾರಿಗೆ ನೀನು ನರಕಕ್ಕೆ ಹೋಗಂದು ಹೇಳುದಿಲ್ಲ. ಇಲ್ಲ, ಅದಕ್ಕೆ ಸರ ತನ್ನ ಮಗನನ್ನು ಕಳಿಸಿ, ಹೌದು, ಆ ಶಿಲುಬೆ ಘೋರಾದ ಶಿಲುಬೆಯಲ್ಲಿ, ಕಲ್ವಾರಿ ಶಿಲುಬೆಯಲ್ಲಿ ಅದು ಪ್ರಾಣ ಉಂಟು ರಕ್ತವನ್ನು ಸುರಿಸಿ ಒಂದು ಅವಕಾಶ ಮಾಡಿಕೊಟ್ಟಿದ್ದಾನೆ. ನೋಡಿ ಎಷ್ಟು ದೇವರ ಒಂದು ನೀತಿವಂತನು, ರೈಚಿಯಸ್ನೆಸ್ ಹೇಳ್ತಾರೆ ಇಂಗ್ಲೀಷ್, ಅವನು ಎಷ್ಟು ಇದ್ದಾನೆ. ಅದಕ್ಕೆ ಸರ ಈ ಒಂದು ಬರುವ 7 ವರ್ಷದಲ್ಲಿ ಯಾರು ಕೂಡ ಆ ಒಂದು ಸ್ಥಿತಿಗತಿಗೆ ಹೋಗಬಾರ್ದೆಂದು, ಕ್ರಿಸ್ತನ ಬರುವ ಮೊದಲು ಬರುವ ಸಮಯದಲ್ಲಿ ಏನೇನು ಸಂಭವಿಸ್ತದೆ, ನಾವು ಯಾವ ರೀತಿಯಲ್ಲಿ ಇರಬೇಕು, ಹೇಗೆ ಇರಬೇಕು, ಹೇಗೆ ಸಿದ್ಧತೆ ನಾವು ಮಾಡಬೇಕು, ಯಾರು ಹೋಗ್ತಾರೆ ಎತ್ತಲ್ಪಡ್ತಾರೆ, ಯಾರು ಉಳಿದರೆ ಏನಾಗ್ತದೆ ಎಂದು ನೀವೀಗ ಸ್ಪಷ್ಟವಾಗಿ ನೀವು ಕೇಳಿದಿರಿ. ಅದಕ್ಕೆ ಸರ ಈಗ ನಿಮ್ಮ ಕೈಯಲ್ಲಿ ಉಂಟು ಹೇಗೆ ಸಿದ್ಧತೆ ಮಾಡುವುದು. ದೇವರ ವಾಕ್ಯವನ್ನು ಓದಿ ಪ್ರಾರ್ಥನೆ ಮಾಡಿ ದೇವರಿಗೆ ಆರಾಧನೆ ಮಾಡಿ ಆತನ ಮಾರ್ಗ ನಡೆಯಬೇಕೆಂದು ದೇವರ ಚಿತ್ತವಾಗಿದೆ. ಪರಿಶುದ್ಧಾತ್ಮ ನಿಮಗೆ ಸಹಾಯ ಮಾಡ್ತಾನೆ. ಇನ್ನೊಂದು ಸಂಚಿಕೆ ಬರುವ ತನಕ ನೀವು ಆಶ್ಚರ್ಯ ಟಿವಿಯನ್ನು ಕಂಟಿನ್ಯೂ ನೋಡಿ, ಇನ್ನೂ ನಿಮಗೆ ಆಳವಾದ ಸಂಗತಿ ದೇವರು ತಿಳಿಸ್ತಾನೆ. ಅದಕ್ಕೆ ಸರ ನಾವು ಪ್ರಾರ್ಥನೆ ಮಾಡುವ. ಪ್ರೀತಿ ಸ್ವರೂಪನಾದ ತಂದೆಯಾದವರು ನಿಮಗೆ ಸ್ತೋತ್ರ. ಅಬ್ರಾಹ್ಮನ ದೇವರೇ, ಇಸ್ಸಾಕನ ದೇವರೇ, ಯಾಕೋಬನ ದೇವರೇ, ತಂದೆ ಅಪ್ಪ, ನಿನ್ನ ಮಕ್ಕಳ ಪರಿಶುದ್ಧಾತ್ಮಕ ನೀನು ಮಾತಾಡಿದ ಸ್ವಾಮಿ, ಕಥನೆ ಮಾತಾಡಿದ ಈ ವಾಕ್ಯ ಕಥನೆ ಇವರ ಹೃದಯದಲ್ಲಿ ಇಟ್ಟು ಕಥನೆ ಅದರ ನಡೆಯಲಿಕ್ಕೆ ನೀನು ಸಹಾಯ ಮಾಡಬೇಕಂತ ನಾನು ಪ್ರಾರ್ಥನೆ. ಎಲ್ಲ ಅಡೆಗಳು ಎಲ್ಲ ತಡೆಗಳು ನಾನು ಮುರಿದಾಗ್ತೇನೆ ಯೇಸು ನಾಮದಲ್ಲಿ. ಇವರು ಫ್ರೀ ಆಗಲಿ, ಇವರ ಮನ ತೆರಲ್ಪಡಲಿ ಕಥನೆ, ನೀನೇ ಇವರಿಗೆ ನಡೆಸಬೇಕಂತ ನಾನು ಪ್ರಾರ್ಥನೆ ಕಥನೆ. ತಂದೆ ಸ್ತೋತ್ರ ಕಥನೆ, ಅಪ್ಪಾ ಸ್ತೋತ್ರ ಕಥನೆ, ಸತ್ಯದ ಮಾರ್ಗದಲ್ಲಿ ನಡೆಸಬೇಕಂತ ನಾನು ಪ್ರಾರ್ಥನೆ. ತಂದೆ ಮಗ ಪರಿಶುದ್ಧಾತ್ಮನನ್ನು ಆಶೀರ್ವಾದ ಮಾಡ್ತಾನೆ. ಇವರು ಬ್ಲೆಸ್ ಆದಕ್ಕೆ ಸ್ತೋತ್ರ ಯೇಸು ನಾಮದಲ್ಲಿ ತಂದೆ, ಆಮೇನ್ ಆಮೇನ್. ಈ ಕಾರ್ಯಕ್ರಮ ನೋಡೋದಕ್ಕೆ ದೇವರು ಒಳ್ಳೇದು ಮಾಡಲಿ. ಮತ್ತು ಹೆಚ್ಚಿನ ನಮ್ಮ ಮಧ್ಯದಲ್ಲಿ ಬಂದು ಅವರು ಹೆಚ್ಚಿನ ಮಾಹಿತಿ ನಿಮಗೆ ಕೊಟ್ಟಿದ್ದಾರೆ. ನಿಮಗೆ ದೇವರು ಒಳ್ಳೇದು ಮಾಡಲಿ. ಆಮೇನ್ ಆಮೇನ್.